ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ನವೆಂಬರ್ ಕ್ರಾಂತಿಯ ಕಾವು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಆಡಳಿತ ಸೌಧದಲ್ಲೂ ಭಾರೀ ಕಂಪನವನ್ನ ಎಬ್ಬಿಸಿದೆ. ಬಹು ಸಮಯದಿಂದ ಮೂಲೆ ಸೇರಿದ ಕಡತಗಳ ವಿಲೇವಾರಿಗೆ ಅಧಿಕಾರಿಗಳು ಚಿರತೆ ವೇಗ ನೀಡಿರುವುದು ಒಂದೆಡೆಯಾದರೆ, ವಿವಿಧ ಇಲಾಖೆಗಳಲ್ಲಿ ವರ್ಗಾವಣೆ ಬಡ್ತಿಗೂ ಪ್ರಾಮುಖ್ಯ ನೀಡ್ತಾ ಇರುವುದು ಹೊಸ ಬೆಳವಣಿಗೆ. ಈ ವಿಶೇಷಕ್ಕೆ ಮುಖಪುಟ ನೋಡಿ. ರಾಜ್ಯದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಬೇಕೆನ್ನುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಳ ಬಗ್ಗೆ ಅಧ್ಯಯನ ನಡೆಸಿರುವ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಪೂರ್ವ ಕಾರ್ಯಸಿದ್ಧತಾ ವರದಿಯನ್ನು ಸಿದ್ಧಪಡಿಸಿದೆ. ಕನಕಪುರ ತಾಲೂಕಿನ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲದ ಬಳಿ ಸ್ಥಳ ಪರಿಶೀಲನೆ ನಡೆಸಿದ ಪ್ರಾಧಿಕಾರವು ಈ 3 ಸ್ಥಳಗಳಲ್ಲಿರುವ ಅನುಕೂಲತೆ, ಅನಾನುಕೂಲತೆ ಹಾಗೂ ಸವಾಲುಗಳನ್ನು ಉಲ್ಲೇಖಿಸಿ ವಿಸ್ತೃತ ವರದಿಯನ್ನು ಸಲ್ಲಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಕದನ ವಿರಾಮ ತಜ್ಞನೆಂದು ತನ್ನನ್ನು ತಾನು ಘೋಷಿಸಿಕೊಳ್ಳುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಜಗತ್ತೇ ಆತಂಕ ಪಡುವಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನ, ಚೀನಾ ಪರಮಾಣು ಪರೀಕ್ಷೆ ನಡೆಸ್ತಾ ಇರುವುದರಿಂದ ಅಮೆರಿಕ ಕೂಡ ನ್ಯೂಕ್ಲಿಯರ್ ಟೆಸ್ಟ್ಗೆ ಮುಂದಾಗಬೇಕಿದೆ ಅಂತ ಅವರು ಹೇಳಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ತೆಲಂಗಾಣ ಮತ್ತು ರಾಜಸ್ಥಾನದಲ್ಲಿ ಸೋಮವಾರ ಸಂಭವಿಸಿದ 2 ಪ್ರತ್ಯೇಕ ಭೀಕರ ರಸ್ತೆ ಅಪಘಾತಗಳಲ್ಲಿ 39ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ತೆಲಂಗಾಣದಲ್ಲಿ ಹೈದರಾಬಾದ್ನಿಂದ 60 ಕಿಲೋಮೀಟರ್ ದೂರದ ಮಿರ್ಜಾಗುಡ ಗ್ರಾಮದಲ್ಲಿ ಕಟ್ಟಡ ಸಾಮಗ್ರಿ ಒಯ್ತಾ ಇದ್ದಂತಹ ಟ್ರಕ್ ಹಾಗೂ ಬಸ್ ನಡುವೆ ಅಪಘಾತ ಸಂಭವಿಸಿ ಬಸ್ನಲ್ಲಿದ್ದ 70 ಪ್ರಯಾಣಿಕರ ಪೈಕಿ 20 ಮಂದಿ ಸಾವನ್ನಪ್ಪಿದರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಅಫ್ಘಾನಿಸ್ತಾನದ ಬಲ್ಕ್ ಮತ್ತು ಸವಾಂಗನ್ ಪ್ರಾಂತ್ಯಗಳಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 20 ಜನರು ಬಲಿಯಾಗಿದ್ದಾರೆ. ಸುಮಾರು 320 ಮಂದಿ ಗಾಯಗೊಂಡಿದ್ದು, ಈ ಪೈಕಿ ಹಲವರ ಸ್ಥಿತಿ ಗಂಭೀರ ಆಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವೇಗವಾಗಿ ಬೆಳೆಯುತ್ತಿರುವ ಎಐ ನೇಮಕಾತಿ ಸ್ಟಾರ್ಟ್ಅಪ್ ಮರ್ಕರ್ನ 22 ವರ್ಷ ವಯಸ್ಸಿನ ಸಂಸ್ಥಾಪಕರಾದ ಆದರ್ಶ ಹಾಗೂ ಸೂರ್ಯ ಮಿಧಾ ಅಧಿಕೃತವಾಗಿ ವಿಶ್ವದ ಅತ್ಯಂತ ಕಿರಿಯ ಸ್ವಯಂ ರೂಪಿತ ಬಿಲಿಯನೇರ್ಗಳಾಗಿ ಹೊರಹೊಮ್ಮಿದ್ದಾರೆ. ಈ ಕುರಿತ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವುದಕ್ಕಾಗಿ ನಿವೃತ್ತ ಉದ್ಯೋಗಿಗಳಿಗೆ ಸಹಾಯ ಮಾಡಲು ದೂರಸಂಪರ್ಕ ಇಲಾಖೆಯ ಪಿಂಚಣಿ ನಿರ್ವಹಣಾ ವಿಭಾಗವಾದ ಕಂಟ್ರೋಲರ್ ಜನರಲ್ ಆಫ್ ಕಮ್ಯುನಿಕೇಷನ್ ಅಕೌಂಟ್ಸ್ 1 ತಿಂಗಳ ಅಭಿಯಾನ ಆರಂಭಿಸಿದೆ. ನಿವೃತ್ತ ಉದ್ಯೋಗಿಗಳು ಪ್ರತಿ ವರ್ಷ ದೈಹಿಕವಾಗಿ ಕಚೇರಿಗೆ ಬಂದು ಪರಿಶೀಲನೆ ಮಾಡಿಸುವ ಬದಲು ಆನ್ಲೈನ್ನಲ್ಲಿಯೇ ವೆರಿಫಿಕೇಷನ್ ಮಾಡಿಸಲು ಡಿಎಲ್ಸಿ ಉಪಯುಕ್ತವಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಯುಪಿಐ ಮೂಲಕ ನಡೆಯುವ ವಹಿವಾಟು ಅಕ್ಟೋಬರ್ನಲ್ಲಿ ಮೌಲ್ಯ ಮತ್ತು ಪ್ರಮಾಣದಲ್ಲಿ ಕ್ರಮವಾಗಿ 27.28 ಲಕ್ಷ ಕೋಟಿ ರೂಪಾಯಿ ಮತ್ತು 2.7 ಲಕ್ಷ ಕೋಟಿ ತಲುಪಿ ದಾಖಲೆಯನ್ನು ನಿರ್ಮಿಸಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಹೆಲ್ದಿ ಫುಡ್ ಯಾವುದು ಅಂತ ಹುಡುಕುವ ಸ್ಥಿತಿ ಈಗ ಬಂದ್ಬಿಟ್ಟಿದೆ. ಅದರಲ್ಲೂ ಸಾಂಪ್ರದಾಯಿಕ ಅಡುಗೆ ಅಂದ್ರೆ ಮೂಗ್ ಮುರಿಯೋರಿಗಂತೂ ಹೆಲ್ತ್ ಅನ್ನೋ ಪದವೇ ಮರೆತು ಹೋಗಿದೆ. ಇಂಥವರಿಗಾಗಿ ಆರೋಗ್ಯಕರ ರುಚಿ ರುಚಿ ತಿನಿಸಿನ ರೆಸಿಪಿ ಮುಂದಿಡ್ತಾ ಇದ್ದೀವಿ. ಈ ಸ್ಪೆಷಲ್ಗೆ ಲಲಿತ ಪುರಾವಣಿ ನೋಡಿ. ಚೊಚ್ಚಲ ಏಕದಿನ ವಿಶ್ವಕಪ್ ಜಯಿಸುವ ಮೂಲಕ ಹರ್ಮನ್ ಪ್ರೀತ್ ಕೌರ್ ಬಳಗ 146 ಕೋಟಿ ಭಾರತೀಯರ ಕನಸು ನನಸಾಗಿಸಿದೆ. ಭಾನುವಾರ ರಾತ್ರಿ ನವಿ ಮುಂಬೈನಲ್ಲಿ ಚಾರಿತ್ರಿಕ ಸಾಧನೆ ಮೆರೆದ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನ ಇಡೀ ದೇಶವೇ ಕೊಂಡಾಡ್ತಾ ಇದೆ. ಪ್ರಧಾನಿ, ರಾಷ್ಟ್ರಪತಿ, ಹಾಲಿ ಮಾಜಿ ಕ್ರಿಕೆಟ್ ತಾರೆಯರು, ದಿಗ್ಗಜ ಕ್ರೀಡಾಪಟುಗಳು, ಬಾಲಿವುಡ್ ತಾರೆಯರ ಸಹಿತ ಗಣ್ಯರು, ಸೆಲೆಬ್ರಿಟಿಗಳು ಐತಿಹಾಸಿಕ ಸಾಧನೆಗೆ ಬಹುಪರಾಕ್ ಹೇಳಿದ್ದಾರೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಅಬ್ಬರಾಮಿ, ಬ್ಯಾಚುಲರ್ ಸೇರಿ ಕೆಲ ಚಿತ್ರಗಳಲ್ಲಿ ನಟಿಸಿದ್ರು. ನಿಮ್ಕಾ ರತ್ನಾಕರ್ ಕ್ರಾಂತಿ ಚಿತ್ರದಲ್ಲಿ ನಟ ದರ್ಶನ್ ಜೊತೆ ಶೇಕ್ ಇಟ್ ಪುಷ್ಪವತಿ ಹಾಡಿನಲ್ಲಿ ಕುಣಿದು ಕುಪ್ಪಳಿಸುವ ಮೂಲಕ ಹೆಚ್ಚು ಸದ್ದು ಮಾಡಿದ್ರು. ಇದೀಗ ಅವರು ನಟ ಚಂದನ್ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವ ಕಾಮಿಡಿ ರೊಮ್ಯಾಂಟಿಕ್ ಥ್ರಿಲ್ಲರ್ನಲ್ಲಿ ನಾಯಕಿಯಾಗಿದ್ದು, ಸಿನಿಮಾ ಇದೇ ತಿಂಗಳಾಂತ್ಯಕ್ಕೆ ತೆರೆಗೆ ಬರಲು ರೆಡಿಯಾಗಿದೆ. ಅದೇ ಖುಷಿಯಲ್ಲಿ ನಿಮಿಕಾ ಇತ್ತೀಚೆಗಷ್ಟೇ ವಿಜಯವಾಣಿ ಜೊತೆ ಮಾತಿಗೆ ಸಿಕ್ಕಿದ್ರು. ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇಷ್ಟೆಲ್ಲ ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.